ಇಲ್ಲಿ ಒಳ್ಳೇದು ಕೆಟ್ಟದು ಅಂತ ಕೂತ್ಕೊಂಡು ಡಿಸೈಡ್ ಮಾಡಕ್ ನನಗೆ ಟೈಮ್ ಇಲ್ಲ. ಮಸ್ತಾನ ಯಾರು ಗೊತ್ತೇನೋ, ಬೆಂಗಳೂರಿಗೆ ದೊಡ್ಡ ದಾದ ಅಂಡರ್ ವರ್ಲ್ಡ್ ಡಾನು. ಇಮ್ಮಿಡಿಯೇಟ್ ಆಗಿ ಊರ್ ಹೊರಟ್ಬಿಡೋ. ಹಾಗಂತ ಫೀವರ್ ಬರಲ್ಲ ಅಂತಾನೂ ನಾನು ಹೇಳ್ತಾ ಇಲ್ಲ. BP ಎಲ್ಲ ಚೆಕ್ ಮಾಡ್ದೆ, ನಾರ್ಮಲ್ ಆಗಿದೆ. ಏನಕ್ಕೂ ಒಂದ್ಸರಿ ಚೆಕ್ ಮಾಡಿ ಅಂತ ಹೇಳ್ತಾ ಇದ್ದೀನಿ. ಸರಿ, ಇಂಜೆಕ್ಷನ್ ಏನಾದ್ರೂ ಕೊಡ್ಬೇಕಾಗತ್ತಾ? ನಾನೇ ಡಾಕ್ಟ್ರು, ನಾನೇ ಬೇಡ ಅಂತ ಹೇಳ್ತಾ ಇದ್ದೀನಿ. ನೀವ್ಯಾಕೆ ಅಷ್ಟೊಂದು ಫೋರ್ಸ್ ಮಾಡ್ತಾ ಇದ್ದೀರಲ್ಲ? ಏನೂ ಆಗಲ್ಲ, ಹೆದರ್ಕೋಬೇಡಿ. ಒಂದು ಚಿಕ್ಕ ಭಯ ಇರುತ್ತಲ್ವಾ, ಅದಕ್ಕೋಸ್ಕರ. ನಿಮ್ಮ ಮುಖ ಭಾವನೆನಲ್ಲೇ ಗೊತ್ತಾಗ್ತಿದೆ ನೀವು ಅವ್ರ ಮೇಲೆ ಎಷ್ಟು ಪ್ರೀತಿ ಇಟ್ಟಿದ್ದೀರಾ ಅಂತ. ಅವ್ರಿಗೇನೂ ಆಗಲ್ಲ. ನಿಮ್ಮ ಪ್ರೀತಿ ಕಾಳಜಿನೇ ಅವ್ರನ್ನ ಕಾಪಾಡುತ್ತೆ. ಡೋಂಟ್ ವರಿ. ಥ್ಯಾಂಕ್ ಯು ಡಾಕ್ಟರ್. ತುಂಬಾ ನಿಮ್ಗೇನಾದ್ರೂ ಭಯ ಆದ್ರೆ ಮತ್ತೆ ನಂಗೆ ಫೋನ್ ಮಾಡಿ. ಓಕೆ ಡಾಕ್ಟರ್. ಹುಷಾರುಮಾ. ಮೇಡಮ್, ಏನಾದರೂ ಬೇಕು ಅಂದ್ರೆ ನನಗೆ ಫೋನ್ ಮಾಡಿ. ಶೋರ್ ಸರ್. ಥ್ಯಾಂಕ್ ಯು ಡಾಕ್ಟರ್. ಓಕೆ ಮೇಡಮ್, ಬನ್ನಿ. ರೀ, ಏನ್ರಿ ಜ್ವರ ಹೊರಟೋಯ್ತಲ್ಲ? ಜ್ವರ ಹೊರಟೋಯ್ತಾ? ರೀ, ಜ್ವರ ಹೋದ್ರೆ ಖುಷಿ ಪಡ್ಬೇಕು. ನೀವ್ಯಾಕೆ ಗಾಬರಿ ಆಗ್ತಿದ್ದೀರಾ? ಜ್ವರ ಇದ್ದಿದ್ರೆ ನೀನ್ ಹೀಗೆ ನನ್ನ ಮಗು ತರ ನೋಡ್ಕೋತಾ ಇದ್ದೆ, ನಾನು ಬಿಟ್ಟು ಹೋಗ್ತಿರ್ಲಿಲ್ಲ. ರೀ, ಬಿಡ್ತು ಅನ್ರಿ. ಯಾಕೆ ಹಾಗೆಲ್ಲ ಮಾತಾಡ್ತಿದ್ದೀರಾ? ಜ್ವರ ಇರ್ಲಿ, ಜ್ವರ ಇಲ್ದೇ ಇರ್ಲಿ, ನೀವ್ಯಾವತ್ತು ನನ್ನ ಮಗುನೇ. ನಿಮ್ನ ಮಗು ತರನೇ ನೋಡ್ಕೊಳ್ಳೋದು. ಓಕೆ? ಆದ್ರೆ ನಾನು ನಿನ್ನ ಹತ್ರ ಇರಕ್ಕೆ ಆಗಲ್ವೇ? ಕೆಲ್ಸ ಅಂತ ಓಡಾಡ್ತಾನೆ ಇರ್ತೀನಿ. ಅದಕ್ಕೇನ್ ಮಾಡ್ಲಿ ಇವಾಗ? ನಿಮ್ ಕೈ ಕಾಲ್ ಕಟ್ ಹಾಕ್ಬಿಡ್ಲಾ? ಎಲ್ಲೂ ಹೋಗದೆ ಇರೋ ಹಾಗೆ. ಕೈ ಕಾಲೇನ್ ಕಟ್ಟಾಕ್ಬೇಡ. ಈಗ ನೀನ್ ಹೆಂಗ್ ಕೂತಿದ್ಯೋ ಹಾಗೆ ಕೂತ್ಕೊಂಡಿದ್ಬಿಡು. ಅಮ್ಮ ಶಾಂತಿ. ರೀ, ಅತ್ತೆ ಕರೀತಿದ್ದಾರೆ, ನಾನು ಹೋಗ್ಬೇಕು ಬಿಡಿ. ಹೋಗು ಶಾಂತಿ, ಯಾರು ಬೇಡ ಅಂತಾರ? ನೀವ್ ಕೈ ಬಿಟ್ರೆ ತಾನೇ ನಾನು ಹೋಗೋದು. ಬಿಡಿ. ಮತ್ತೆ ಕೊಡು. ಏನ್ ಕೊಡೋದು? ಓ, ಮಾತ್ರ ಕೊಡೋದ್ ಮರ್ತ ಹೋದೆ. ಒಂದ್ ನಿಮಿಷ. ಶಾಂತಿ, ಅದು ಒಂಥರ ಮಾತ್ರೇನೆ, ಆದ್ರೆ ಅದೇನಂತ ಹೇಳಿ. ಏನ್ ಬೇಕು? ಅದು ಒಂದೇ ಒಂದು. ರೀ, ಜ್ವರ ಬಿಟ್ಟು 5 ನಿಮಿಷ ಆಗಿಲ್ಲ, ಆಗ್ಲೇ ನಿಮ್ ಬುದ್ಧಿ ತೋರ್ಸ್ಬಿಟ್ರಲ್ಲ. ನೋಡು, ಇದಕ್ಕೆ ಶಾಂತಿ ನಾನು ಹೇಳಿದ್ದು ನಂಗೆ ಜ್ವರ ಹೋಗ್ಬಾರ್ದು ಅಂತ. ರೀ, ಸುಮ್ನೆ ಇರ್ರಿ. ಒಂದು ಮುತ್ತುಗೋಸ್ಕರ ಇಷ್ಟೊಂದೆಲ್ಲ ಮಾಡ್ತಾರ? ನಂಗದೆಲ್ಲ ಗೊತ್ತಿಲ್ಲ, ನಂಗೆ ಬೇಕು. ಕೊಟ್ರೆ ಜ್ವರ ಹೋಗುತ್ತೆ, ಇಲ್ಲಾಂದ್ರೆ ಮತ್ತೆ ಜ್ವರ ಬಂದ್ಬಿಡುತ್ತೆ. ರೀ, ಸುಮ್ನೆ ಬಿಡ್ತು ಅನ್ರಿ. ಜ್ವರ ಬರ್ಲಿ ಅಂತ ಆಯ್ತು. ಶಾಂತಿ, ಇನ್ನೊಂದು ಅಲ್ಲ, ಮತ್ತೆ ಜ್ವರ ಬಂತು. ಸುಮತಿ ಸುಮತಿ ಶ್ರೀಮತಿ, 6 ಗುಣಗಳೇ ನಿನಗಾರತಿ. ಮನಕ್ಕೆ ಒಡತಿ, ಮನೆಗೆ ಗರತಿ. ಶಾಂತಿ, ಬಾಯಿ ಏನಾಯ್ತ್ರಿ? ನಿನ್ನ ಮಿರರ್ ಅಲ್ಲಿ ಆಗಿದ್ಯಾ ಅಂತ ನೋಡ್ಕೊಂಡಿದ್ಯಾ?
ಕೋಪದಲ್ಲಿ ಎಷ್ಟು ಮುದ್ದಾಗಿ ಕಾಣಿಸ್ತೀರಾ ಗೊತ್ತಾ? ನೋಡಿ ಕೋಪದಲ್ಲಿ ನೋಡಿದ್ರೆ ಎಷ್ಟು ಮುದ್ದಾಗಿ ಕಾಣಿಸ್ತೀರಾ ಅಂತ. ಕೋಪದಲ್ಲಿ ನಕ್ಕಿದ್ರೆ ಇನ್ನೂ ಮುದ್ದಾಗಿ ಕಾಣಿಸ್ತೀರಾ. ಅಡಿಗಳಿಗೊಂದು ಗುಡಿ ಪೂಜಿಸಿ ದಿನವಿಡಿ ಪತಿಯೊಳಗಿರುವಳು ಸತಿಯೂ ಸತಿಯೂ ಅವಳೇ ಮತಿಯೂ ಅವಳೇ ಬಾಳಿನ ಈ ಮುಂಗುರುಳು ಇದನ್ನ ನೋಡ್ತಾ ಇದ್ರೆ ನನಗೆ ಹುಚ್ಚಿಡ್ದು ಬಿಡುತ್ತೆ. ಸತಿಯ ತಿದ್ದಿ ತೀಡಿರೋ ಉಬ್ಬುಗಳು, ಸಂಪಿಗೆ ಅಂತ ಮೂಗು, ತೊಂಡೆ ಹಣ್ಣಿನ ತರ ಚಂದುಟಿ, ಮಾವಿನಕಾಯಿ ತರ ಇರೋ ನಿನ್ಗಲ್ಲ, ಬೆಣ್ಣೆ ಹಾಗೆ ನುಣುಪಾಗಿರೋ ನಿನ್ ಕೆನ್ನೆ. ಕಾಲಕ್ಕೆ ದೇಹ ಇಲ್ಲ ಸುಶಾಂತ್. ಆದ್ರೂ ಅದಕ್ಕೆಲ್ಲ ಗೊತ್ತಾಗತ್ತೆ ಯಾರಿಗೂ ಏನೂ ಗೊತ್ತಾಗ್ತಿಲ್ಲ ಅಂತ. ನಾವು ಮನ್ಸಿಗೆ ಬಂದಿದ್ದೆಲ್ಲ ಮಾಡ್ತಾ ಹೋದ್ರೆ ಯಾರಿಗೂ ಏನೂ ಆಗಲ್ಲ, ಯಾರಿಗೂ ಏನೋ ಗೊತ್ತಿಲ್ಲ ಅಂತ ನಾವು ತಿಳ್ಕೊಂಡಿರ್ತೀವಿ. ಆದ್ರೆ ಕಾಲ ಎಲ್ಲವನ್ನೂ ನೋಡ್ತಾ ಇರತ್ತೆ. ಒಂದು ಸಾರಿ ಕಾಲ ಪಾಠ ಕಲಿಸ್ಬೇಕು ಅಂತ ತೀರ್ಮಾನ ಮಾಡ್ಬಿಟ್ರೆ ಯಾವ ಕೈಯನ್ನ ಬೇಡ ಅಂತ ದೂರ ತಳ್ಳಿದ್ರು ಇವತ್ತು ಅದೇ ಕೈಯಿಂದ ನಿಮ್ ಸೇವೆ ಮಾಡಿಸ್ಕೊತಿದ್ದೀರಾ. ಇದಕ್ಕೇನ್ ಹೆಸರಿಡ್ಬೇಕು? ಬಾಂಧವ್ಯ ಅನ್ಬೇಕಾ? ಗಂಡ ಹೆಂಡತಿ ಸಂಬಂಧ ಅನ್ಬೇಕಾ? ಏನ್ ಹೇಳ್ಬೇಕು ಅಂತ ಗೊತ್ತಾಗ್ತಿಲ್ಲ. ಕಾಪಾಡೋ ಕಾಪಾಡೋ ಪ್ರೀತಿಯನು ಬೀದಿಯಲಿ ಬಿಡಬೇಡವೋ. ಕಾಪಾಡೋ ದ್ಯಾವ್ರೆ ಕಾಪಾಡೋ ಪ್ರೀತಿ ಒಂದೇ ಲೋಕದಲ್ಲಿ ನಿಸ್ವಾರ್ಥವೋ.